ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೋಟೆಲ್ ಸ್ಟೈಲ್ ರುಚಿಯ ಬಿರಿಯಾನಿ ಗ್ರೇವಿ ಮಾಡುವ ಸುಲಭ ವಿಧಾನವನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಗ್ರೇವಿ ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಅನ್ನ, ಚಪಾತಿ, ಪರೋಟ ಎಲ್ಲದರ ಜೊತೆಗೂ ತುಂಬಾನೇ ಪರ್ಫೆಕ್ಟ್ ಆಗಿದೆ. ಈ ರೆಸಿಪಿಯ ವಿಶೇಷ ಏನಂದ್ರೆ ತುಂಬಾ ಕಡಿಮೆ ಸಾಮಗ್ರಿಗಳಲ್ಲಿ ಟೇಸ್ಟಿಯಾಗಿರುವ ಗ್ರೇವಿ ರೆಡಿ ಆಗುತ್ತೆ. ಹಾಗಾದ್ರೆ ಬನ್ನಿ ಟೇಸ್ಟಿಯಾಗಿರುವ ಬಿರಿಯಾನಿ ಗ್ರೇವಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಗ್ರೇವಿ ಮಾಡೋಕೆ ಬೇಕಾಗುವ ಪದಾರ್ಥಗಳು: ಟೊಮೊಟೊ, ಬಿಳಿ ಎಳ್ಳು, ಒಣ ಕೊಬ್ಬರಿ, ರೆಡ್ ಮಸಾಲಾ ಚಿಲ್ಲಿ ಪೌಡರ್, ಜೀರಿಗೆ, ಸಾಸಿವೆ, ಲವಂಗ್, ಏಲಕ್ಕಿ, ದಾಲ್ಚೀನಿ, ಪಲಾವ್ ಎಲೆ, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಅರಿಶಿನ. ಈಗ ನಾವು ಮೊದಲು ಒಂದ್ ಜಾರಲ್ಲಿ ಸ್ವಲ್ಪನೇ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಮತ್ತೆ 4ರಿಂದ 5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಕಟ್ ಮಾಡಿರುವ 2 ಟೊಮೊಟೊ, ಅರ್ಧ ಸ್ಪೂನ್ ರೆಡ್ ಮಸಾಲಾ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅರಿಶಿನ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 2 ಲವಂಗು, 1 ಏಲಕ್ಕಿ, ಸ್ವಲ್ಪನೇ ದಾಲ್ಚೀನಿ. ಇವಾಗ ಇದರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪನೇ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಡಿ, ಇಲ್ಲ ಅಂದ್ರೆ ಒಗ್ಗರಣೆ ಹೊತ್ತೋಗ್ಬಿಡುತ್ತೆ. ಒಗ್ಗರಣೆ ಹೊತ್ತಿದ್ರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಈಗ ನಾವು ಪೇಸ್ಟ್ ಮಾಡಿರುವ ಗ್ರೇವಿನ ಇದರಲ್ಲಿ ಹಾಕೊಳ್ಬೇಕು. ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಕೈ ಆಡಿಸ್ತಾ ಇದನ್ನ ಕುದಿಸ್ಕೋಬೇಕು. ಈ ಗ್ರೇವಿ ಮಾಡೋದು ತುಂಬಾನೇ ಸುಲಭ ಇದೆ, ಬೇಗನೆ ಮಾಡ್ಕೊಳ್ಬಹುದು. ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ. ಬೇಗನೆ ರೆಡಿ ಆಗುವಂತಹ ಟೇಸ್ಟಿಯಾದ ಗ್ರೇವಿ ಇದು. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ನೀವು ಪದೇ ಪದೇ ಮಾಡಬೇಕು ಅಂತ ಕೂಡ ನಿಮ್ಗೆ ಅನ್ಸುತ್ತೆ. ಈಗ ನಾವು ಇದ್ರಲ್ಲಿ ಸ್ವಲ್ಪನೇ ನೀರ್ನ ಹಾಕೊಳ್ಬೇಕು. ಇವಾಗ ಮತ್ತೆ ಈ ರೀತಿ ಕೈ ಆಡಿಸ್ತಾ ಇದನ್ನ ಕುದಿಸ್ಕೋಬೇಕು. ಗ್ರೇವಿ ನಿಮ್ಗೆ ಏನಾದ್ರೂ ಗಟ್ಟಿ ಬೇಕಾದ್ರೆ ನೀರ್ನ ಕಡಿಮೆ ಹಾಕಿ, ಮತ್ತೆ ಗ್ರೇವಿ ನಿಮ್ಗೆ ಜಾಸ್ತಿ ಏನಾದ್ರೂ ಬೇಕಾದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಆಡ್ ಮಾಡಿ. ಈ ರೀತಿಯಾಗಿ ಕೈ ಆಡಿಸ್ತಾ ಇದನ್ನ 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೇವಿನ ನೀವು ಚಪಾತಿ, ರೋಟಿ ಮತ್ತೆ ಅನ್ನದ ಜೊತೆ ತಿನ್ಬೋದು. ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದ್ರ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಗ್ರೇವಿ. ಈ ರೀತಿಯಾಗಿ ಗ್ರೇವಿ ಮಾಡಿ ಇದರಲ್ಲಿ ನೀವೇನಾದ್ರೂ ಎಗ್ ಆಡ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ಹೇಗಾಗಿದೆ ಅಂತ ನಮ್ಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾನೇ ಟೇಸ್ಟಿಯಾಗಿರುವ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.